ರಾಜ್ಯಾದ್ಯಂತ ಸದ್ಯ ಮಳೆರಾಯ ಕೊಂಚ ಬಿಡುವು ಕೊಟ್ಟಿದ್ದಾನೆ. ಆದ್ರೆ ಮಳೆ ನಿಂತರೂ ಮಳೆಯ ಅವಾಂತರಗಳು ನಿಲ್ಲುತ್ತಾ ಇಲ್ಲ. ನದಿ ಪಾತ್ರದ ಗ್ರಾಮಗಳಲ್ಲಿ ಧರೆ ಕುಸಿಯುವ ಭೀತಿ ಎದುರಾಗಿರುವಂಥದ್ದು. ಭದ್ರಾ ಜಲಾನಯನ ಪ್ರದೇಶದಲ್ಲಿ ಆತಂಕ ಶುರುವಾಗಿದೆ. ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆತಂಕ ಶುರುವಾಗಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಗ್ರಾಮಗಳಲ್ಲಿ ಧರೆ ಕುಸಿಯುವ ಭೀತಿ ಎದುರಾಗಿದ್ದು, ಈಗ ಹಲವು ವರ್ಷಗಳಿಂದ ಮಳೆಗಾಲದ ಸಂದರ್ಭದಲ್ಲಿ ಈ ಭಾಗಗಳಲ್ಲಿ ಧರೆ ಕುಸಿತ ಆಗೋದ್ರಿಂದ ಈ ಬಾರಿಯೂ ಕೂಡ ಧರೆ ಕುಸಿಯುವ ಭೀತಿ ಎದುರಾಗಿದೆ. ಹೀಗಾಗಿ ಮಲೆನಾಡಿನಲ್ಲಿ ಮಳೆ ನಿಂತರೂ ಮಳೆಯ ಅವಾಂತರಗಳು ಕಡಿಮೆ ಆಗ್ತಾ ಇಲ್ಲ. ನದಿ ಪಾತ್ರದ ಕೆಲ ಕುಗ್ರಾಮದ ಜನ ಆತಂಕದಲ್ಲೇ ದಿನ ದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಭದ್ರಾ ನದಿ ಜಲಾನಯನ ಪ್ರದೇಶದ 2 ಕುಟುಂಬಗಳು ಮಳೆ ಶುರುವಾದ್ರೆ ಭಯದಲ್ಲೇ ರಾತ್ರಿ ಕಳೆಯುವಂತಾಗಿದೆ. ಅಂದ್ರೆ ಒಂದು ಸಣ್ಣ ಶಬ್ದ ಬಂದ್ರೂ ಕೂಡ ಮನೆ ಮಂದಿಯೆಲ್ಲ ನಿದ್ರೆಯಲ್ಲೂ ಕೂಡ ಬೆಚ್ಚಿ ಬೀಳುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸಂಸೆ ಗ್ರಾಮ ಪಂಚಾಯಿತಿಗೆ ಒಳಪಡುವ ಜಾಂಬಳೆಯ ನಾರಾಯಣಗೌಡ ಮತ್ತು ನೀಲಮ್ಮ ಎಂಬುವವರ ಮನೆ. ಮಳೆಗಾಲ ಬಂತಂದ್ರೆ ಈ ಕುಟುಂಬಗಳು ಜೀವವನ್ನ ಕೈಯಲ್ಲಿ ಹಿಡಿದು ಬದುಕ್ತಿವೆ. ಅಧಿಕಾರಿಗಳು ಇವರ ಬಳಿ ಬರ್ತಾರೆ, ಕಷ್ಟ ಕೇಳಿ ಹೋಗ್ತಾರಷ್ಟೇ. ಆದ್ರೆ ಯಾವುದೇ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಈ ಕುಟುಂಬಗಳು ಕುದುರೆಮುಖದಲ್ಲಿ ವಾಸವಾಗಿದ್ವು. ಅಲ್ಲಿಂದ ಅವರನ್ನೆಲ್ಲ ಸರ್ಕಾರ ತೆರವುಗೊಳಿಸಿದ ನಂತರ ಕಳಸದ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2 ಎಕರೆ ಜಮೀನು ಕೊಟ್ಟು ಮನೆಯನ್ನ ನೀಡಲಾಗಿತ್ತು. ಹೇಗೋ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡು ಜೀವನ ದೂಡಬಹುದು ಅಂತ ತೋಟವನ್ನ ಅಚ್ಚುಕಟ್ಟಾಗಿ ಮಾಡೋಕೆ ಶುರು ಮಾಡಿದ್ರು. ಇನ್ನು ಫಸಲು ಕೂಡ ಬರೋದಕ್ಕೆ ಶುರುವಾಯಿತು. ಆದ್ರೆ ಇದೀಗ ಭದ್ರೆ ವೇಗದ ಹರಿವಿಗೆ ತೋಟದ ಜೊತೆಗೆ ಮನೆಯನ್ನು ಕೂಡ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಇಲ್ಲಿ ಧರೆ ಜರ್ದಿರೋ ವಿಷಯ ಮೊನ್ನೆ ತಾಲೂಕು ಕಚೇರಿಯಿಂದ ಬಂದಿದ್ದಾರೆ. ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಗ್ರಾಮ ಪಂಚಾಯತಿಯವರು ಬಂದಿದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳು ಬಂದು ಎಲ್ಲ ನೋಡಿ ಹೋಗಿದ್ದಾರೆ. ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿಯವರಿಗೆ ಏನು ಕೆಲಸ ಇಲ್ಲಿ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಅವರಿಗೆ ಚುನಾವಣೆಗೆ ಇಲ್ಲಿದ್ದು ಓಟು ಗ್ರಾಮ ಪಂಚಾಯತಿಗೆ ಸೇರುತ್ತೆ. ಬಟ್ ಯಾವುದೇ ಸರ್ಕಾರಿ ದಾಖಲೆಗಳಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿ ಅಂತ ಎಲ್ಲೂ ನಮೂದಾಗಿಲ್ಲ. ಎಲ್ಲ ಕಡೆ ನೋಟಿಫೈರಿ ಅಂತ ಆಗಿದೆ. ನೋಟಿಫೈರಿಗೆ ಹೋದರೆ ಎಷ್ಟೋ ವರ್ಷದಿಂದ ಜಾಂಬಳೆ ಮನೆಗಳಿಗೆ ಯಾವುದಕ್ಕೂ ಕೂಡ ಕಂದಾಯ ಕೂಡ ಕಟ್ಸ್ಕೊಳ್ತಾ ಇಲ್ಲ. ಹಾಗಾಗಿ ಯಾವುದೇ ಒಂದು ವಿದ್ಯಾರ್ಥಿಗಳಿಗಾಗಲಿ ಈಗ ಒಂದು ಏನಾದ್ರು ಒಂದು ಸ್ಕಾಲರ್ಶಿಪ್ ಬೇಕು, ಅಥವಾ ಈಗ ಯಾರ್ದೋ ಮನೆ ಬಿದ್ದೋಗಿದೆ, ಹೊಸ ಮನೆ ಕಟ್ಟಬೇಕಂತ ಹೇಳಿದ್ರೆ ಬ್ಯಾಂಕಲ್ಲಿ ಲೋನ್ ಬೇಕಂತ ಹೇಳಿದ್ರೆ ಕಂದಾಯ ಕಟ್ಟಿ ರಸೀದಿ ತನ್ನಿ ಅಂತ ಹೇಳ್ತಾರೆ. ಕಂದಾಯ ಕಟ್ಟಿ ರಸೀದಿ ಕೇಳಕ್ಕೆ ಹೋದ್ರೆ ತಾಲೂಕು ಆಫೀಸಲ್ಲಿ ಇದು ನೋಟಿಫೈರ್ ನಿಮ್ದು ಆ ಕಡೆದು ಹೋಲ್ಡ್ ಆಗಿದೆ, ಅದೇನೋ ಯಾರೋ ಒಂದ್ಸರಿ ದುಡ್ಡೆಲ್ಲ ಇದು ಮಾಡಿ ಎಷ್ಟೋ ಕೋಟಿ ಹೊಡೆದೇ ಇರುತ್ತೆ, ಅದ್ರ ನಂತರ ಹೋಲ್ಡ್ ಆಗಿದೆ ಅಂತ ಆ ಕಾರಣ ಕೊಡ್ತೇವೆ. ಬಟ್ ಜನಗಳು ಏನು ಮಾಡಬೇಕು? ಒಂದ್ಸರಿ ಈಗ ಕುದುರೆಮುಖದಲ್ಲಿ ಎಲ್ಲರನ್ನು ಒಕ್ಲೇಪಿಸಿ ಸರ್, ಈಗ ಹೇಳ್ಬೇಕಾದ್ರೆ ನಮ್ಮಲ್ಲಿ ಈಗ ಮಳೆ ಶುರುವಾಗಿದೆ. ಈಗ ಸ್ಟಾರ್ಟಿಂಗು ಈಗ ಒಂದು 5-6 ದಿವಸ ಆಯಿತು. ರಾತ್ರಿ ನಮ್ಮನೆ ಪಕ್ಕದಿಂದ ಧರೆ ಜಾರ್ತಾ ಇದೆ. ಈಗ ಒಂದು 2-3 ಸ್ವಲ್ಪನೇ ತುಂಬ ಜಾರಿದೆ. ಆ ಭದ್ರಾ ನದಿನೂ ಭಾರಿ ತುಂಬ ಹರಿತಾ ಉಂಟು. ಇನ್ನೇನು ಮನೆ ಹತ್ತಿರ ತನಕ ಬಂದಿದೆ ಧರೆ ಜಾರಿ. ಇನ್ನೊಂದು ಸ್ಟೆಪ್ ಜಾರಿದ್ರೆ ಮನೆಯೇ ಬೀಳೋ ಒಂದು ಇದರಲ್ಲಿದೆ, ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ ನಾವು. ಹಾಗೆ ನಮಗೆ ಬೇರೆ ಇನ್ನೇನು ಒಂದು ಉದ್ಯೋಗ ಅಂದರೆ ನಾವು ಕೂಲಿ ಮಾಡ್ಕೊಂಡಿರೋದು. ನಾವು ಮೊದಲೇ ಕುದುರೆಮುಖದಲ್ಲಿ ಇದ್ದವರು. ಆಗ ನಮಗೆ ಅಂದರೆ ನಮಗೊಂದು ತಂದೆಗೆ ಒಂದು ಕೆಲಸ ಕೊಟ್ಟಿದ್ರು, 2 ಎಕರೆ ಜಾಗ ಕೊಟ್ಟಿದ್ರು, ಒಂದು ಮನೆಯೇ ಕೊಟ್ಟಿದ್ರು, ನೋಟಿಫೈಡ್ ಏರಿಯಾ ಅಂತ ಇಲ್ಲಿ ಜಾಂಬಳೆಯಲ್ಲಿ ಕೊಟ್ಟಿದ್ರು. ಆ ಮನೆಯೇ ಈಗ ನಮಗೆ ಭಾರಿ ಅನಾಹುತ ಆಗಿರೋದು. ಹಾಗಾಗಿ ನಮಗೀಗ ರಾತ್ರಿ ಇರ್ಲಿಕ್ಕೆಲ್ಲ ಭಾರಿ ತೊಂದರೆ. ನಮ್ಮ ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲ ಇದ್ದೀವಿ ನಾವು. ಎಷ್ಟು ಗಂಟೆ ಈ ತರ ಘಟನೆ ಆಗಿದೆ? ಒಂದು 3 ಗಂಟೆ ಟೈಮ್. 3 ಗಂಟೆ ರಾತ್ರಿಗೆ? ರಾತ್ರಿ 3 ಗಂಟೆ. ಏನಾದರೂ ಸೌಂಡ್ ಎಲ್ಲರೂ ಬಂತ? ಸೌಂಡು ಒಂದು ಸ್ವಲ್ಪ ಕೇಳ್ದಂಗೆ ಆಯ್ತು. ಕರೆಂಟ್ ಎಲ್ಲಿ ಇರಲ್ಲ, ಹೊರಗಡೆ ಬರೋಕ್ಕೆ ಭಯ ಆಯಿತು. ಅದ್ರ ಈಗ ಜರ್ದು ಎಷ್ಟು ಅಡಿಕೆ ಮರ, ಕಾಫಿ ಎಲ್ಲ ಹೋಗಿದೆ? ಅಡಿಕೆ ಕಾಫಿ ಸಹ ಒಂದು 125 ಜಾಸ್ತಿ ಹೋಗಿದೆ. 210 ಹತ್ರನೇ ಹೋಗಿದೆ ಕಾಫಿ, ಅಡಿಕೆ ಫುಲ್ಲು. ನಮಗೇನಾರು ಅಷ್ಟೇ ಮಾಡಿ ಕೊಡಬೇಕು. ಎಲ್ಲರೂ ಇರೋಕೆ ಮನೆ ಏನಾರು ಮಾಡಿ ಕೊಡಲೇಬೇಕು. ಇವತ್ತು ಇನ್ನೇನು ಮಾಡೋಕ್ಕಾಗ್ತದೆ? ಎಲ್ಲಿ ಕೊಡ್ತೀರಿ? ಇದು ಭಾಳ ದೂರ ಬೇಡ, ಒಂದು ಸ್ವಲ್ಪ ಹತ್ತಿರ ನಮ್ಮ ಮನೆ ಮಾಡಿ ಕೊಡ್ಬೇಕು. ಈಗ ಇದು ಗೊತ್ತಾದ ಮೇಲೆ ಅಧಿಕಾರಿಗಳು ಏನಾದ್ರು ಬಂದಿದ್ರ ಇಲ್ಲಿಗೆ? ಬಂದಿದ್ರು ಎಲ್ಲ, ಯಾರ್ಯಾರೆಲ್ಲ ತುಂಬ ನಂಗೆ ಪರಿಚಯ ಇರಲ್ಲ, ಬಂದಿದ್ರು. ಅವ್ರು ಏನೇನೋ ಮಾತಾಡ್ರು ಅಂತ ಗೊತ್ತಿಲ್ಲ. ಈಗ ನಿಮ್ಗೆ ಇದಕ್ಕೆ ಏನಾದ್ರು ಸೂಕ್ತ ಪರಿಹಾರ ಏನೋ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಏನಾದ್ರು ಹೇಳಿದ್ರ? ಇಲ್ಲ, ಏನು ಹೇಳಿಲ್ಲ. ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ.